ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐಡಿಯಾ, ಅದಕ್ಕೆ ಹೆಂಗಾದ್ರೂ ಟೋಪಿ ಹಾಕಿ ಇದನ್ನು ವರ್ಕೌಟ್ ಮಾಡ್ಕೋಬೇಕು. ಈ ಅದಕ್ಕೆ ತಂಗಿ ಬೇರೆ 3 ದಿನ ಟೈಮ್ ಕೊಟ್ಟಿದ್ದಾರೆ. ನೋ 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 ನೋ, ಅಷ್ಟರೊಳಗೆ ಅವ್ರ ನಂಬರ್ನ ಕಂಡು ಹಿಡಿಲೇಬೇಕು. ನಾನು ಕಂಡು ಹಿಡಿದೇ ಹಿಡಿತೀನಿ. ಎಸ್, ಅದಕ್ಕೆ ಸ್ಕ್ರೀನ್ ಲಾಕ್ ಮಾಡಿ ಅಭ್ಯಾಸ ಇಲ್ಲ. ಎಸ್, ಇದನ್ನ ಫ್ಲೈಟ್ ಮೋಡ್ಗೆ ಹಾಕಿ ಸರಿಯಾಗಿ ಯೂಸ್ ಮಾಡ್ಕೋ ಪಾರ್ಥ. ಅದಕ್ಕೆ ಏನೋ ಮಾಡ್ತಾ ಇದ್ದೀರಾ? ಹೆಲ್ಪ್ ಮಾಡ್ಲಾ? ಪಾರ್ಥ, ಈ ಮನೇಲಿ ನನಗೆ ಮಾಡಕ್ ಕೆಲಸ ಇಲ್ಲ. ಇನ್ ನೀವ್ ಹೆಲ್ಪ್ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಹೇಳಿ? ಅಫ್ಕೋರ್ಸ್ ಅದಕ್ಕೆ ನೀವೇ ಮಾಡಿ, ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತ. ಐ ಮೀನ್, ಅವಾಗ ಕೆಲಸನ ಶೇರ್ ಮಾಡ್ಕೋಬೋದಲ್ವಾ? ನನಗೂ ಟೈಮ್ ಪಾಸ್ ಆಗುತ್ತೆ, ನಿಮಗೂ ಕಂಪ್ನಿ ಸಿಕ್ದಂಗೆ ಆಗುತ್ತೆ. ಅದಕ್ಕೆ ಹೇಳಿದೆ. ಶೇರ್ ಮಾಡ್ಕೊಳಕ್ಕೆ ಇದೇನ್ ಅಷ್ಟು ದೊಡ್ಡ ಕೆಲಸ ಅಲ್ಲ. ಓಕೆ ಅದಕ್ಕೆ, ಅದು ನಾನು ಏನು ಹೇಳಕ್ಕೆ ಅಂತ ಬಂದೆ ನೋಡಿ. ಆಗ್ಲಿಂದ ನಿಮ್ಮ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕೋ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ, ಕನೆಕ್ಟೇ ಆಗ್ತಾ ಇಲ್ಲ. ಓ ಹೌದಾ? ಬಟ್ ನೀವ್ ಯಾಕೆ ನನಗೆ ಕಾಲ್ ಮಾಡಕ್ ಹೋದ್ರಿ? ನಾವು ಒಂದೇ ಮನೇಲಿ ಇದ್ದೀವಿ. ಯಾಕೆಂದ್ರೆ ನಮ್ಮ ಲ್ಯಾಂಡ್ಲೈನ್ ಒಂದು ಕಾಲ್ ಬಂದಿತ್ತು ನಿಮ್ಮ ಮನೆಯಿಂದ. ಅದೇ ನಿಮ್ಮ ತಂಗಿ ಇದ್ರಲ್ಲ, ಅವ್ರ ಹೆಸರೇನು? ಅಪೇಕ್ಷಾ. ಅಪ್ಪಿ. ಅಪ್ಪಿ ಅವ್ರು ಕಾಲ್ ಮಾಡಿದ್ರು. ಅಕ್ಕಂಗೆ ಅವಾಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚೇಬಲ್ ಬರ್ತಾ ಇದೆ ಅಂತ ವಿಚಾರಿಸಿದ್ರು. ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಓಕೆ ಓಕೆ, ಎಲ್ಲಿಟ್ಟೆ ನಾನು? ಅದಕ್ಕೆ ನಿಮ್ಮ ಫೋನು ಅಲ್ಲಿದೆ. ಬುಕ್ಸ್ ಹೊತ್ತು ಅಲ್ಲೇ ಬಿಟ್ಬಿಟ್ಟೆ ನಾನು. ನಾನೇ ಕಾಲ್ ಮಾಡ್ತೇನೆ. ಕನೆಕ್ಟೇ ಆಗ್ತಿಲ್ಲ, ಏನಿದು? ಅದಕ್ಕೆ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಯಾಕೆ ಟ್ರೈ ಮಾಡ್ತೀರಾ? ಬಿಟ್ಬಿಡಿ. ಫೋನ್ ಹಳೇದಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ಅದಕ್ಕೆ ಯಾಕೆ ಟೆನ್ಷನ್ ತಗೋತೀರಾ? ಬೇರೆ ಹೊಸ ಫೋನ್ ತಗೊಂಡ್ರಾಯ್ತು. ಬಿಗ್ ಬ್ರೋ ಹೇಳಿದ್ರೆ ಇದ್ರ ಡ್ಯಾಡಿ ಅಂತ ಫೋನ್ ಕೊಡಿಸ್ತಾನೆ. ಸಾರಿ, ಏನಂದ್ರಿ? ಅದಕ್ಕೆ ವಾಟ್ ಐ ಮೀನ್ ಟು ಸೇ, ಈ ಕನ್ನಡದಲ್ಲಿ ಅಪ್ಪನಂತದ್ದು ಅಂತ ವರ್ಡ್ ಯೂಸ್ ಮಾಡ್ತಾರಲ್ವಾ, ಅದನ್ನ ಯಾರೋ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ, ಅದನ್ನ ಯೂಸ್ ಮಾಡ್ಬಿಟ್ಟೆ. ಈ ತರ ವರ್ಡ್ಸ್ ಯೂಸ್ ಮಾಡೋದ್ರಿಂದಾನೇ ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದಲ್ವಾ? ಅದಕ್ಕೆ ಯೂಸ್ ಮಾಡಿನೇ ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದು ನಿಜ. ಆದರೆ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಇನ್ನೊಂದ್ಸಲ ಮಾಡಬೇಡಿ ಪಾಪ. ಇಂಗ್ಲೀಷ್ ಕನ್ನಡ ಎರಡಕ್ಕೂ ತುಂಬ ಹರ್ಟ್ ಆಗುತ್ತೆ. ಓಕೆ ಓಕೆ. ಅಪ್ಪಿ ಏನೋ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿರ್ತಾಳೆ. ನಾನು ಲ್ಯಾಂಡ್ಲೈನಿಂದ ಟ್ರೈ ಮಾಡ್ತೀನಿ. ಅದಕ್ಕೆ ಲ್ಯಾಂಡ್ಲೈನ್ ಯಾಕೆ? ಇಲ್ಲ, ನನ್ನ ಫೋನಿಂದ ಮಾಡಿ. ಒಂದು ನಿಮಿಷ. ಥ್ಯಾಂಕ್ ಯು. ಅನ್ನೋನ್ ನಂಬರಾ? ಯಾರಪ್ಪ ಇದು? ಹಲೋ ಅಪ್ಪಿ, ನಾನು ಭೂಮಿ. ಅಕ್ಕ, ಇದು ಯಾವ ನಂಬರಿಂದ ಫೋನ್ ಮಾಡಿದ್ಯಾ? ಪಾರ್ಥ ನಂಬರು. ಸೇವ್ ಮಾಡ್ಕೊ, ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು. ಸರಿ ಅಕ್ಕ. ಅಪ್ಪಿ, ನೀ ನಾನು ಕಾಲ್ ಮಾಡಿದಂತೆ, ಏನು ವಿಷಯ? ನಾನಾ? ಪಾರ್ಥ ಹೇಳಿದ್ರು ನನ್ನ ಫೋನ್ ರೀಚ್ ಆಗ್ತಿರ್ಲಿಲ್ಲ, ನೀನು ಟ್ರೈ ಮಾಡ್ತಿದ್ದೆ. ಓ, ಇದೆಲ್ಲ ಪಾರ್ಥ ಅವ್ರ ಪ್ಲಾನಾ? ಅಪ್ಪಿ, ಲೈನಲ್ಲಿದೆಯಾ? ಹಾಂ ಅಕ್ಕ, ಮಾಡಿದ್ದೆ. ಏನೋ ಹೇಳಬೇಕಾಗಿತ್ತು, ಬಟ್ ಮರ್ತೋಯ್ತು. ಸರಿ, ನೆನಪಾದಾಗ ಹೇಳು. ಮನೇಲೆಲ್ಲರೂ ಆರಾಮಾಗಿದ್ದಾರಾ? ಹಾಂ ಅಕ್ಕ, ಎಲ್ಲರೂ ಆರಾಮಾಗಿದ್ದಾರೆ. ಓಕೆ, ಎಲ್ರಿಗೂ ಕೇಳಿದೆ ಅಂತೇಳು. ಐ ಥಿಂಕ್ ನನ್ನ ಫೋನಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸರಿ ಆದ ತಕ್ಷಣ ನಾನು ಕಾಲ್ ಮಾಡ್ತೀನಿ. ಓಕೆನಾ? ಸರಿ ಅಕ್ಕ, ಆಯಿತು. ಬಾಯ್. ಬಾಯ್. ಥ್ಯಾಂಕ್ಸ್ ಪಾರ್ಥ. ಅಯ್ಯೋ ಅದಕ್ಕೆ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಸರಿ ಅದಕ್ಕೆ ನಿಮ್ಮ ಫೋನ್ ತಗೊಳ್ಳಿ. ಹಾಂ ಅಕ್ಕ, ಹೇಳು. ಅಕ್ಕ ಅಲ್ಲ, ಅಕ್ಕನ ಗಂಡನ ತಮ್ಮ ಪಾರ್ಥ ಮಾತಾಡ್ತಿರೋದು. ಓ, ನೀವಾ? ನಾವೇ. ಹೇಗೆ ನಿಮ್ಮ ನಂಬರ್ನ ಕಂಡಿಡ್ಬಿಟ್ವಲ್ಲ, ನಾವು ಗ್ರೇಟ್ ಅಂತ ಒಪ್ಕೋತೀರಾ? ಹಲೋ ಭಾವಂತಮ್ಮ, ನಿಮಗೆ ಬೇರೆ ಐಡಿಯಾನೇ ಸಿಗ್ಲಿಲ್ವಾ ನನ್ನ ನಂಬರ್ ತಗೊಳ್ಳೋದಕ್ಕೆ? ಅಕ್ಕ ಹತ್ರ ಸುಳ್ಳು ಹೇಳಿ ಅವರಿಂದ ನನಗೆ ಫೋನ್ ಮಾಡಿಸಿ ನನ್ನ ನಂಬರ್ ತಗೋಬೇಕಾಗಿತ್ತಾ?
ಇದನ್ನ ನಾನು ಗ್ರೇಟ್ ಅಂತ ಬೇರೆ ಒಪ್ಕೋಬೇಕು. ಹಲೋ, ಇದನ್ನ ಗ್ರೇಟ್ ಅನ್ನಲ್ಲ, ಫ್ರಾಡ್ ಅಂತಾರೆ. ಮೋಸ ಇದು. ಹಲೋ, ಮೋಸ ಮಾಡ್ತಿರೋದು ನಾನಲ್ಲ, ನೀವು. ಮೋಸನಾ? ನಾನೇನ್ರಿ ಮೋಸ ಮಾಡ್ದೆ? ಯಾವುದಕ್ಕೂ ನೀವೇನು ಹೇಳಿದ್ರಿ ಅಂತ ರಿವೈಂಡ್ ಮಾಡ್ಕೊಳ್ಳಿ. ನಾನು ನಿಮ್ಮ ನಂಬರ್ನ ಹುಡ್ಕಿದ್ರೆ ನಾನು ಗ್ರೇಟು ಬ್ರಿಲಿಯಂಟು ಅಂತ ನೀವು ಒಪ್ಕೋತೀನಿ ಅಂತ ಹೇಳಿದ್ರಿ ತಾನೆ. ಈಗ ಒಪ್ಕೊಳ್ಳಿ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ಸರಿ, ಒಪ್ಕೊಳ್ದು ಹೋದ್ರೆ ಬೇಡ ಬಿಡಿ. ಅಟ್ಲೀಸ್ಟ್ ಮೀಟ್ ಆದ್ರೂ ಆಗಿ ಕಾಫಿ ಕುಡಿಯೋಣ, ಸ್ವಲ್ಪ ಮಾತಾಡೋಣ, ಒಂಥರ ಚೆನ್ನಾಗಿರುತ್ತೆ. ಕಾಫಿಗ? ಹಲೋ, ಹಾಗೆಲ್ಲ ಕಣ್ಕಂಡವ್ರ ಜೊತೆ ಕಾಫಿಗೆ ಹೋಗೋ ಹುಡುಗಿ ಅಲ್ಲ ನಾನು. ನೀವೀಗ ಫೋನ್ ಇಡಿ. ಹಲೋ ಹಲೋ, ಕಣ್ಕಂಡವ್ರ ಜೊತೆ ನಾನು ಕಣ್ಕಂಡವ್ರ ಇಂಥ ಇನ್ಸಲ್ಟ್ ನನ್ನ ಲೈಫಲ್ಲೇ ಆಗಿದೆ. ದಿಸ್ ಇಸ್ ಟೂ ಮಚ್. ಅಲ್ಲ, ಇಷ್ಟಕ್ಕೂ ನಾನು ಏನು ಕೇಳಬಾರ್ದು ಕೇಳಿದೆ? ಆಫ್ಟರ್ ಆಲ್ ಒಂದು ಕಾಫಿ ಕೇಳಿದೆ. ಅವತ್ತು ಡ್ರಿಂಕ್ಸ್ ಮಿಕ್ಸ್ ಆಗಿರೋ ಜ್ಯೂಸ್ ಕುಡ್ದಾಗ್ಲೇ ನನ್ನ ಜೊತೆ ಬಂದಿದ್ದಾರೆ. ಇವತ್ತು ಕಾಫಿ ಕುಡಿಯೋಣ ಬನ್ನಿ ಅಂದ್ರೆ ಬರಲ್ಲ ಅಂತಾರೆ. ವಾಹ್, ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳೋದು. ದಿಸ್ ಇಸ್ ನಾಟ್ ಫೇರ್. ನಾಟ್ ಫೇರ್. ಏನ್ ಮಹಿ, ಅಷ್ಟು ಅರ್ಜೆಂಟಾಗಿ ನನ್ನ ಬರಕ್ಕೆ ಹೇಳಿದ್ದು? ಏನ್ ವಿಷಯ? ನನ್ನಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಏನಿಲ್ಲ. ಯಾಕೆ? ಅಲ್ಲ, ನಮ್ಮ ಅಕ್ಕ ಮನೆಗೆ ಬಂದಿದ್ಲು. ನಾನು ತುಂಬಾ ಪ್ಲಂಪಿ ಆಗ್ತಿದ್ದೀನಿ, ದಪ್ಪ ಆಗಿದ್ದೀನಿ, ಏನೇನೋ ಹೇಳಿದ್ಲು. ಹೌದಾ? ನಾನು ದಪ್ಪ ಆಗ್ತಿದ್ದೀನಾ? ಮೊದಲು ಆ ಥರ ಅನ್ನಿಸ್ತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ದಪ್ಪ ಆಗಿದೆಯಾ ಮಹಿ. ಇಟ್ಸ್ ಕ್ವೈಟ್ ಕಾಮನ್ ಅಲ್ವಾ? ಅಂದ್ರೆ ನಾನು ನಿಜವಾಗ್ಲೂ ದಪ್ಪ ಆಗಿದ್ದೀನಾ? ಬಟ್ ನಾನು ಮೆಷರ್ಮೆಂಟ್ ಎಲ್ಲ ಚೆಕ್ ಮಾಡಿದೆ, ನಾನು ಕರೆಕ್ಟಾಗೇ ಇದ್ದೀನಿ. ಮುಂದಕ್ಕೆ ನಿನ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಯಾಕಂದ್ರೆ ದಪ್ಪ ಆಗ್ತೀಯಲ್ಲ. ಪ್ಲೀಸ್ ಆ ಥರ ಏನೇನೋ ಹೇಳಿ ನಾನು ಭಯ ಬೀಳೋ ಹಾಗೆ ಮಾಡಬೇಡ. ಮಹಿ, ನಾನು ಹೇಳಿ ಬಿಡ್ಲಿ, ನೀನು ದಪ್ಪ ಆಗ್ತಾ ಇದೆಯಾ. ಸೊ ಫ್ಯಾಷನ್ ಫೀಲ್ಡಲ್ಲಿ ಡೇ ಬೈ ಡೇ ನಿನ್ನ ನೇಮು ಫೇಮು ಎಲ್ಲ ಡೌನ್ ಆಗ್ತಾ ಬರುತ್ತೆ. ಇಲ್ಲಿ ಗ್ಲಾಮರ್ ಕೌಂಟ್ ಆಗುತ್ತೆ, ಅದು ಫೇಡ್ ಔಟ್ ಆದ್ರೆ ನೀನು ಓಲ್ಡ್ ಅಂತ ಅನ್ಸ್ಕೊಂತೀಯ. ಮಹಿ, ನೀನು ಒಂದು ಸತಿ ಓಲ್ಡ್ ಆದ್ರೆ ಯಾವುದೇ ಯಂಗ್ಸ್ಟರ್ಸ್ ಆಗಲಿ ಸೆಲೆಬ್ರಿಟೀಸ್ ಆಗಲಿ ನಿನ್ನ ಹತ್ರ ಗ್ರೂಮಿಗೆ ಔಟ್ಫಿಟ್ಗೆ ಬರಲ್ಲ. ಬಿಕಾಸ್ ಫಾರ್ ದೆಮ್ ಯು ಆರ್ ಓಲ್ಡ್. ಟೋಟಲಿ ನಿನಗೆ ಫ್ಯೂಚರ್ ಅನ್ನೋದೇ ಇರಲ್ಲ ಮಹಿ. ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್ ಜಸ್ಟ್ ಲೈಕ್ ದಟ್. ಥಿಂಕ್ ಅಬೌಟ್ ಇಟ್ ಮಹಿ. ಅತ್ತೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಿನ್ಗೇನು ಚೆನ್ನಾಗಿದ್ಯಾ? ಚೆನ್ನಾಗೇ ಕಾಣ್ತಾ ಇದೆಯಾ? ಹಾಗಲ್ಲ ಅತ್ತೆ, ಸರಿಯಾಗಿ ನೋಡ್ಬಿಟ್ಟು ಹೇಳಿ, ನನ್ನಲ್ಲೇನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಚೇಂಜಸ್ಸಾ? ಇಲ್ವಲ್ಲ, ಅಂತೇನ್ ಚೇಂಜಸ್ ಕಾಣ್ತಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.